ಹಾಸನದ ಹೊರವಲಯ ಭುವನಹಳ್ಳಿಯಲ್ಲಿ ಹುಡ ಬಡಾವಣೆ ಏನಿದೆ ಅಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಮಾಡಿರ್ತಕ್ಕಂಥದ್ದು 25 ವರ್ಷಗಳ ರಜತ ಸಂಭ್ರಮದಲ್ಲಿರ್ತಕ್ಕಂಥ ಜೆಡಿಎಸ್ ಇಂದು ಹಾಸನದಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸಾಧನಾ ಸಮಾವೇಶ ಸೇರಿದಂತೆ ಸಮರ್ಪಣಾ ಸಮಾವೇಶ ಹೀಗೆ ಎರಡೆರಡು ದೊಡ್ಡ ಬೃಹತ್ ಸಮಾವೇಶವನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಹಾಸನದ ನೆಲದಲ್ಲಿ ನಿಂತು ಟಕ್ಕರ್ ಕೊಡ್ಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ದಳಪತಿಗಳ ಪಡೆ ಇಂದು ಬೃಹತ್ ಸಮಾವೇಶವನ್ನ ಮಾಡ್ತಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಈಗಾಗಲೇ ಹಾಕಿರ್ತಕ್ಕಂಥದ್ದು. ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ 1400ಕ್ಕೂ ಹೆಚ್ಚು ಪೊಲೀಸ್ ಅವ್ರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಹೊಸ ಬಡಾವಣೆಯ ತುಂಬೆಲ್ಲ ಒಂದಷ್ಟು ಬಾವುಟಗಳು, ಅಂದ್ರೆ ಜೆಡಿಎಸ್ ನ ಲಾಂಛನ ಇರ್ತಕ್ಕಂಥ ಒಂದಷ್ಟು ಬಾವುಟಗಳು, ಹಾಗೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಅಭಿಮಾನಿಗಳು ಕಾರ್ಯಕರ್ತರು ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ತಳಿರು ತೋರಣಗಳಿಂದ ಬಾಳೆಕಂದು ತಳಿರು ತೋರಣ ಎಲ್ಲವನ್ನ ಕಟ್ಟಿ ಸಿಂಗಾರ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೃಹತ್ ಸಮಾವೇಶದಲ್ಲಿ ದಳಪತಿಗಳು ಕಾಂಗ್ರೆಸ್ಗೆ ಹಾಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಹಿನ್ನೆಲೆಯನ್ನ ಇಟ್ಕೊಂಡು ಈಗಾಗಲೇ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಹಣಿಯನ್ನ ಮಾಡ್ಲಿಕ್ಕೆ, ಜೊತೆಗೆ ಕಾರ್ಯಕರ್ತರಿಗೆ ಉರಿದುಂಬಿಸ್ಲಿಕ್ಕೆ ಇದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಅಂದ್ರೆ 11 ಗಂಟೆಗೆ ದೇವೇಗೌಡರು ತಮ್ಮ ಹುಟ್ಟೂರು ಹರದನಹಳ್ಳಿಗೆ ಬಂದು ಅಲ್ಲಿ ದೇವೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ಕಾರ್ಯಕ್ರಮಕ್ಕೆ ಬಂದು, ಅದಕ್ಕೂ ಮುನ್ನ ಅವರ ದೈವ ಅಂದ್ರೆ ಇಷ್ಟ ದೇವರಾದಂತ ಶಾರದಾಂಬೆಯ ಮಂಟಪವನ್ನ ರಚನೆ ಮಾಡಿರ್ತಕ್ಕಂಥದ್ದು, ಸಿದ್ಧ ಮಾಡಿರ್ತಕ್ಕಂಥದ್ದು. ಅಲ್ಲಿ ಶಾರದಾಂಬಾ ದೇವಿಗೆ ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ಕಾರ್ಯಕ್ರಮ ಆರಂಭವಾಗ್ಲಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬೃಹತ್ ಸಮಾವೇಶ ಏನಿದೆ, ಈ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ದಳಪತಿಗಳು ಏನು ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.